ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಆಫೀಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಮನೇಲಿ ಕರೆಂಟ್ ಇಲ್ಲ. ಮಳೆ ಜೋರಾಗಿ ಬಂದಿರೋ ಕಾರಣ ಕರೆಂಟ್ ತೆಗ್ದಿದ್ದಾರೆ ಅಂತ ಅಂದರು. ಸರಿ, ನಾನು ಕರೆಂಟ್ ಬರೋ ತನಕ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. 9 ಗಂಟೆಗೆ ಕರೆಂಟ್ ಬಂತು. 9 ಗಂಟೆಗೆ ಇವಾಗ ಅಡುಗೆ ಎಲ್ಲ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೋಸೆ ಬ್ಯಾಟರೆಲ್ಲ ಉಳ್ಕೊಂಡಿತ್ತು. ಸರಿ, ದೋಸೆನೇ ಹಾಕ್ಬಿಟ್ಟು ಚಟ್ನಿ ಆಡ್ಸೋಣ ಅಂತ ಅಂದ್ಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ಕಾಯೆಲ್ಲ ಜಾಸ್ತಿನೇ ತುರಿದಿಟ್ಕೊಂಡಿದ್ದೆ. ಯಾಕೆ ಅಂತಂದರೆ ಬೆಳಗ್ಗೆಗೂ ಸ್ವಲ್ಪ ಟಿಫನ್ಗೆ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಕಾಯೆಲ್ಲ ಜಾಸ್ತಿನೇ ತುರಿದಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ವರ್ಕಿಂಗ್ ವುಮೆನ್ಸ್ದೆಲ್ಲ ಅದೇ ತಾನೇ ಪ್ಲ್ಯಾನು. ಒಂದು ಕೆಲಸ ಮಾಡೋದು ಕಡೆ ಎರಡೆರಡು ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿರ್ತೀವಿ. ಯಾಕಂದರೆ ಬೆಳಗ್ಗೆ ಟಿಫನ್ಗೆ ಏನು ಮಾಡಬೇಕು ಅಂತ ನಾವು ಆಲ್ರೆಡಿ ರೆಡಿ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಬೇಗ ಟಿಫನ್ ಮಾಡಿಕೊಂಡು ಟಿಫನ್ಗೆಲ್ಲ ರೆಡಿ ಮಾಡಿ ಟಿಫನೆಲ್ಲ ಮಾಡಿಬಿಟ್ಟು ನಾವು ಎಲ್ಲ ಕೆಲಸ ಮುಗಿಸಿ ಆಮೇಲೆ ವರ್ಕ್ಗೆ ಹೋಗೋಕ್ಕೆ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಒಂದೇ ಸಲ ಕಾಯೆಲ್ಲ ಜಾಸ್ತಿ ಇರಲಿ ಅಂತ ಎಲ್ಲ ರುಬ್ಬಿ ಎಲ್ಲ ತುರಿದು ಎತ್ತಿಟ್ಕೊಂಡಿದ್ದೆ. ಆಮೇಲೆ ಸರಿ ಚಟ್ನಿ ಎಲ್ಲ ಆಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಹೊಟ್ಟೆ ಹಸಿ ಬೇಗ ಮಾಡು ಅಂತ ಅಂತಾಯಿದ್ರು. ಸರಿ, ನಾನು ಬೇಗ ಬೇಗ ಮಾಡೋಣ ಅಂತ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಎಲ್ಲ ಆಡಿಸ್ಕೊಳ್ಳೋಣ ಅಂತ ಆಡಿಸ್ಕೊತಾ ಇದ್ದೆ. ಸಿಂಪಲಾಗೆ ಮಾಡಿಕೊಂಡೆ. ಆಮೇಲೆ ದೋಸೆ ಹಾಕೋಣ ಅಂದ್ಬಿಟ್ಟು ದೋಸೆ ಹಾಕ್ತಾಯಿದ್ದೆ. ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ಒಳ್ಳೆ ಮಸಾಲೆ ದೋಸೆ ಥರ ಬಂದಿತ್ತು ದೋಸೆ. ನಾವೂ ಸರಿ ಎಲ್ರಿಗೂ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ. ನಾನು ಎಲ್ರಿಗೂ ಹಾಕೊಟ್ಟೆ ಗಾಯ್ಸ್. ಈಗ ನಮ್ಮನೆಯವ್ರು ನನಗೆ ಹಾಕ್ಕೊಡ್ತಾ ಇದ್ದಾರೆ ದೋಸೆ. ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ ಥರ ಹಾಕ್ಕೊಟ್ಟಿದ್ದಾರೆ. ದೋಸೆ ಮಾತ್ರ ಸೂಪರ್ ಆಗಿದೆ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ರಾತ್ರಿ ಹೊತ್ತು ಲೈಟ್ ಫುಡ್ ತಿನ್ನಬೇಕು ಅಂತ. ಯಾಕಂದ್ರೆ ಡೈಜೆಷನ್ ಎಲ್ಲ ಕಡಿಮೆ, ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಫುಡ್ ತಿನ್ನಿ, ಆದಷ್ಟು ಸ್ವಲ್ಪ ಬೇಗನೆ ತಿನ್ನಿ ಅಂತ ಹೇಳ್ತಾರೆ. 8 ಗಂಟೆಗೆಲ್ಲ ತಿನ್ನಿ ಅಂತ ಡಾಕ್ಟರ್ ಎಲ್ಲ ಸಜೆಸ್ಟ್ ಮಾಡ್ತಾರೆ. ಬಟ್ ನಮ್ಮಂತ ವರ್ಕ್ ಮಾಡೋರೆಲ್ಲ 8 ಗಂಟೆಗೆ 8 ಗಂಟೆಗೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀವಿ. 8 ಗಂಟೆಗೆ ತಿನ್ನೋಕ್ಕಾಗಲ್ಲ ಅಲ್ವಾ? 10-11 ಗಂಟೆ ಆಗೇ ಆಗುತ್ತೆ. ಸರಿ, ನಾವು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲಗೋಷ್ಟ್ರಿಗೆ 12 ಗಂಟೆ. ತಿರ್ಗಾ ಬೆಳಗ್ಗೆ ಎದ್ದೋಳು 6 ಗಂಟೆಗೆ ಓಡು. 6 ಗಂಟೆಗೆ ಎದ್ದೋಳು, ಮತ್ತೆಲ್ಲ ಫ್ರೆಶ್ ಅಪ್ ಮಾಡು, ಮತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡು, ಪೂಜೆ ಮಾಡು, ಟಿಫನ್ ಮಾಡು, ಓಡು. ಇಷ್ಟೇ ಲೈಫ್ ಆಯ್ತು ಯಾವತ್ತು ಗೈಸ್. ಇವಾಗ ಅವ್ರ ಅಪ್ಪ ಮಗಳಿಬ್ರು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ, ನೀವು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳಿ, ನಾನು ಬೆಳಗ್ಗೆಗೆ ಟಿಫನ್ಗೆ ರೆಡಿ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ದೋಸೆ ಬ್ಯಾಟರೆಲ್ಲ ಹಾಗೆ ಉಳ್ಕೊಂಡಿತ್ತು. ಸರಿ, ಆ ಬ್ಯಾಟರ್ನ ಪಡ್ಡು ಹಾಕೋಣ ಬೆಳಗ್ಗೆಗೆ ಅಂತ ಅಂದ್ಬಿಟ್ಟು ಪಾಲಕ್ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಹೇಗೆ ಮಾಡ್ತೀನಿ ಅಂತ. ಸರಿ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇನ್ನು ಬೆಳಗ್ಗೆಗೆ ಮತ್ತೆ ಫ್ರೈಡೇ ಬೇರೆ ಅಲ್ವಾ, ಪೂಜೆ ಎಲ್ಲ ಮಾಡಿ ಇದು ಟಿಫನ್ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಮಾಡಿ ನಾನು ವರ್ಕ್ಗೆ ಹೋಗೋಕ್ಕೆ. ಅದಕ್ಕೆ ಫಸ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಹಚ್ಕೊಂಡು ಎಲ್ಲ ಮಾಡಿಕೊಂಡು ಬೆಳಗ್ಗೆ ನಿಮಗೆ ಪಾಲಕ್ ಪಡ್ಡು ತೋರಿಸ್ತೀನಿ, ಓಕೆನಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ನಾನು ಆಲ್ರೆಡಿ 5:30ಗೆ ಎದ್ದು ಒಂದು ವಾಕ್ ಹೋಗಿ ಬಂದು ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಶ್ ಅಪ್ ಆಗಿ. ಟಿಫನ್ನು ನೆನ್ನೆ ಹೇಳ್ದಂಗೆ ಇವತ್ತು ಪಾಲಕ್ ಪಡ್ಡು ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ನಾನು ಬಾಗಿಲೆಲ್ಲ ತೊಳೆದು ಇವಾಗ ಅಡುಗೆ ಮಾಡೋಣ ಅಂತ ಟಿಫನ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಆಮೇಲೆ ನಾನು ಪಡ್ಡುಗೆ ಬರೀ ಚಟ್ನಿ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಾಲ್ ಮಾಡ್ಕೊಳ್ಳೋಣ, ಅದು ಸಂಜೆಗೂ ಆಗುತ್ತೆ ಅಂತ ಅಂದ್ಬಿಟ್ಟು 2 in 1 ಆಗುತ್ತೆ ಅಂತ ದಾಲ್ಗೂ ಎಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಇಟ್ಟೆ. ಆಮೇಲೆ ನೈಟ್ ಎಲ್ಲ ಚಟ್ನಿಗೆ ಕಾಯೆಲ್ಲ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ. ಸರಿ, ಬೆಳಗ್ಗೆ ಅದನ್ನು ಎಲ್ಲ ಚೆನ್ನಾಗಿ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಟ್ನಿಗೆ ಎಲ್ಲನೂ ಹಾಕಿ ಕಾಯಿ, ಕಡಲೆ, ಕೊತ್ತಂಬರಿ, ಕರಿಬೇವು, ಶುಂಠಿ ಮತ್ತು ಸ್ವಲ್ಪ ಮೆಣಸೆಲ್ಲ ಹಾಕಿ ಇದೆಲ್ಲ ಹಾಕಿ ಮಾಡಿದ್ರೆ ಒಳ್ಳೆ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಚಟ್ನಿ ಬರುತ್ತೆ. ಸರಿ, ನಾನು ಹಾಗೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರುಬ್ಕೋತಾ ಇದ್ದೆ. ಪಡ್ಡು ಮಾಡೋದು ಎಲ್ರಿಗೂ ಗೊತ್ತಿದೆ ಅಲ್ವಾ ಗೈಸ್, ನೀವೆಲ್ಲ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀರ. ಅದು ನೀನು ಜಾಸ್ತಿ ನಾವೇನೇನು ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದೇನಿಲ್ಲ. ಆದರೂ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೊಂದ್ಸಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ನೈಟೇ ಪಡ್ಡು ಬ್ಯಾಟರ್ಗೆಲ್ಲ ತರಕಾರಿ ಎಲ್ಲ ಹಚ್ಚಿಟ್ಟು ಮತ್ತು ಈರುಳ್ಳಿ ಎಲ್ಲ ಹಚ್ಚಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಸ್ವಲ್ಪ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದೆಲ್ಲ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ಈ ಪಡ್ಡು ಬ್ಯಾಟರ್ ಇತ್ತಲ್ಲ ಆ ಪಡ್ಡು ಬ್ಯಾಟರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ನೀವು ಪಾಲಕ್ ಸೊಪ್ಪನ್ನ ಬೇಯಿಸಿನೇ ಹಾಕ್ಕೋಬೇಕು, ಇಲ್ಲಾಂದರೆ ಹಸಿ ಹಸಿ ವಾಸನೆ ಹೊಡೆಯುತ್ತೆ. ಬೇಯಿಸಿ ಆಮೇಲೆ ಪೇಸ್ಟ್ ಮಾಡಿ ಅದು ಬ್ಯಾಟರಿಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೋಣ ಆ ಬ್ಯಾಟರ್ಗೆ ಅಂತ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಈ ಬ್ಯಾಟರ್ಗೆ ಈ ಒಗ್ಗರಣೆ ಹಾಕೋದ್ರಿಂದ ಅದ್ರದ್ದು ಟೇಸ್ಟೇ ಇನ್ನೂ ಬೇರೆ ಥರ ಆಗಿಬಿಡುತ್ತೆ. ನಾವು ಪಾಲಕ್ ಪಡ್ಡು ಟೇಸ್ಟು
ಅದು ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ. ಆ ಉದ್ದಿನಬೇಳೆ ಕಡಲೆಬೇಳೆ ಯಾವ ಥರ ಇರಬೇಕು ಅಂತಂದರೆ ಈ ಕಡೆ ಸೀದು ಹೋಗಬಾರ್ದು, ಈ ಕಡೆ ಜಾಸ್ತಿ ಮೆತ್ತಗೂ ಆಗಬಾರ್ದು. ಒಂದು ಸ್ವಲ್ಪ ಈ ಕರ್ಮ್ ಅಂತಾರಲ್ಲ ಆ ಥರ ಕಡಲೆಬೇಳೆ ಫ್ರೈ ಆಗಿರಬೇಕು. ಆ ಪಡ್ಡು ಬೇಯಿಸ್ಕೊಂಡು ನಾವು ತಿನ್ಬೇಕಾದ್ರೆ ಅದು ಮಧ್ಯದಲ್ಲಿ ನಮಗೆ ಕರ್ಮ್ ಥರ ಸಿಗಬೇಕು. ಆವಾಗ ಅದು ಪಡ್ಡು ತಿನ್ನೋ ಮಜನೇ ಬೇರೆ ಇರುತ್ತೆ. ನಾನು ಅದೇ ಥರ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಸರಿ ಬ್ಯಾಟರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಗ್ಗರಣೆ ಎಲ್ಲ ಮಾಡ್ಕೊಂಡು ನೋಡಿ ಈ ಥರ ಒಗ್ಗರಣೆ ಹಾಕ್ಕೊಂಡು ಬ್ಯಾಟರ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೆ. ಈ ಥರ ನಾವು ತರಕಾರಿ ಮತ್ತು ಸೊಪ್ಪೆಲ್ಲ ಹಚ್ಚಿ ಹಾಕೋದ್ರಿಂದ ಮಕ್ಳುಗಳೂ ಚೆನ್ನಾಗಿ ತಿಂತಾರೆ. ಈಗಿನ ಮಕ್ಳುಗಳು ಕೇಳಬೇಕಾ, ಈಗಿನ ಜನ್ರೇಷನ್ ಮಕ್ಳುಗಳು ಡೈರೆಕ್ಟಾಗಿ ತರಕಾರಿ ಸೊಪ್ಪೆಲ್ಲ ಕೊಟ್ಟರೆ ತಿನ್ನೋದೇ ಇಲ್ಲ. ನಾವು ತಿನ್ನಲ್ಲ, ನಮ್ಗೆ ಅದು ಆಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಈ ಥರ ನಾವು ಬ್ಯಾಟರಲ್ಲಿ ಎಲ್ಲ ತುರಿದು ಮಿಕ್ಸ್ ಮಾಡಿ ಸೊಪ್ಪೆಲ್ಲ ಆಡಿಸಿ ಕೊಟ್ಟರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ನಾವು ಹೆಂಗೆ ತಿಂತಾಯಿದ್ದೀವಿ, ಇದರಲ್ಲಿ ಸೊಪ್ಪಿದೆ, ತರಕಾರಿ ಇದೆ ಅಂತ ಅಂದ್ಬಿಟ್ಟು. ಮತ್ತು ಈಗಿನ ಜನ್ರೇಷನ್ ಮಕ್ಳುಗಳು ಕೇಳಬೇಕಾ, ಏನಿದ್ರು ಮಾತಾಡ್ತಿದ್ರೆ ಪಿಜ್ಜಾ, ಬರ್ಗರು, ಅದು ಇದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಈ ಥರ ಮಾಡಿಕೊಟ್ಬಿಟ್ರೆ ಮಕ್ಳುಗಳಿಗೂ ಗೊತ್ತಾಗೋದು ಇಲ್ಲ, ತರಕಾರಿನೂ ತಿಂದಂಗೆ ಆಗುತ್ತೆ, ಸೊಪ್ಪು ತಿಂದಂಗೆ ಆಗುತ್ತೆ, ಎರಡೂ ಆಗುತ್ತೆ. ಸರಿ, ನಾನು ಎಲ್ಲ ಅದಾದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಪಡ್ಡು ಪಾತ್ರೆನೂ ಇಟ್ಟೆ ಕಾಯೋಕ್ಕೆ. ಸರಿ, ಪಡ್ಡು ಪಾತ್ರೆ ಇಟ್ಟಾದಮೇಲೆ ಈ ದಾಲ್ದು ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಇಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಅಡುಗೆ ಮನೆ ತುಂಬ ಚಿಕ್ಕ, ನಾವು ಮಿಡ್ಲ್ ಕ್ಲಾಸ್ ಜನ, ಅದು ಬಾಡಿಗೆಲಿರೋರಲ್ವಾ, ಹೆಂಗೆ ನಡೆಯುತ್ತೋ ಜೀವನ ಹಾಗೆ ನಡ್ಸ್ಕೊಂಡು ಹೋಗೋಣ ಅಂತ ಮಾಡ್ತಾಯಿರ್ತೀವಿ. ನಾನು ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಇಟ್ಟು ಜಾಗ ಮಾಡಿ ಅಲ್ಲಿ ಇಲ್ಲಿ ಇಟ್ಟು ವೀಡಿಯೋ ಮಾಡ್ಕೋತಾ ಇದ್ದೆ. ಏನಾದ್ರು ಮಿಸ್ಟೇಕ್ ಇದ್ದರೆ, ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಆಮೇಲೆ ಸರಿ ಪಡ್ಡುನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಇತ್ತು ಅಂದ್ಬಿಟ್ಟು ಪಡ್ಡು ಎಲ್ಲ ಹಾಕೋಕ್ಕೆ ಶುರು ಮಾಡಿದೆ. ಈ ಪಡ್ಡು ಎಲ್ಲ ಹಾಕೋದೇನೋ ಹಾಕ್ಬಿಡ್ಬೋದು, ಅದನ್ನು ತಿರುಗಿಸೋದಿದೆಯಲ್ಲ ಅದೇ ನಮಗೊಂದು ದೊಡ್ಡ ಟಾಸ್ಕು. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಬೇಗ ಮಾಡಬೇಕಾಗಿತ್ತು. ಈ ಥರ ಎಲ್ಲ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಈ ಕೆಲ್ಸಕ್ಕೆ ಹೋಗೋರು ಚಪಾತಿ, ಪಡ್ಡು, ದೋಸೆ ಇಂಥವೆಲ್ಲ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಆದರೂ ನಾವು ಮಾಡಬೇಕು, ಯಾಕಂದರೆ ನಮ್ಮ ಬಾಡಿ ಚೆನ್ನಾಗಿರಬೇಕಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮಗೂ ಎಲ್ಲ ಥರ ಪ್ರೋಟೀನ್ ಸಿಗಬೇಕಲ್ವ, ನಾವು ಎಲ್ಲ ಥರ ತಿನ್ನಬೇಕಲ್ವ. ಅದಕ್ಕೋಸ್ಕರ ಕಷ್ಟನೋ ಸುಖನೋ ಮಾಡಬೇಕು, ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇರಬೇಕು, ಇದೇ ಜೀವನ. ಸರಿ, ನಾನು ಎಲ್ಲ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಇಟ್ಟೆ. ಈಗ ನೋಡಿ, ಈಗ ಮಾಡ್ತೀನಲ್ಲ, ಇದೇ ಟ್ವಿಸ್ಟು ಅದರಲ್ಲಿರೋದು. ಈಗ ತಿರುಗಿಸೋದಿದೆಯಲ್ಲ ಪಡ್ಡುನ, ಒಂದು ಸೈಡ್ ಬೇಯಿಸಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋದಿದೆಯಲ್ಲ, ಅದರಷ್ಟು ದೊಡ್ಡ ರಿಸ್ಕು ಬೇರೆದೇನಿಲ್ಲ. ನಾನು ಟ್ರೈ ಮಾಡಿದೆ ಎಲ್ಲನೂ ಸರಿ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ತಿರುಗಿಸ್ತಾನೇ ಇದ್ದೆ. ಎಷ್ಟೆಷ್ಟು ಬರುತ್ತೋ ಬರ್ತಾಯಿತ್ತು ಆರಾಮಾಗಿ, ಯಾಕಂದರೆ ಬ್ಯಾಟರ್ ಅಷ್ಟು ಚೆನ್ನಾಗಿ ನೆಂದಿತ್ತು. ಅದಕ್ಕೆ ಎಲ್ಲ ಆರಾಮಾಗಿ ಬರ್ತಾಯಿತ್ತು. ಕೆಲವೊಂದು ಮಾತ್ರ ಆಟ ಆಡಿಸ್ತಾಯಿತ್ತು. ಅಯ್ಯೋ ಸರಿ ಬಿಡು, ಹೆಂಗಾರು ಆಗಲಿ ಅಂತ ಅಂದ್ಬಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ಬೇಗ ಹರ ಬರೀಲಿ ಮಾಡ್ತಾನೇ ಇದ್ದೆ. ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಸರಿ ಎಲ್ಲನೂ ತಿರುಗಿಸಾದ್ಮೇಲೆ ಇನ್ನೊಂದು ಸೈಡು ನಿಧಾನಕ್ಕೆ ಮೆಲ್ಲಗೆ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹಾಗೆ ಬೇಯಿಸ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ರೀ ಪಡ್ಡು, ನಿಜವಾಗ್ಲೂ ಒಂದು ಸ್ವಲ್ಪನೂ ಉಳಿಲಿಲ್ಲ, ಅಷ್ಟು ಚೆನ್ನಾಗಿತ್ತು ಪಡ್ಡು ಮಾತ್ರ. ನೀವೊಂದ್ಸಲಿ ಮನೇಲಿ ಟ್ರೈ ಮಾಡಿ. ಇದೆಲ್ಲ ನೀವು ಮಾಡೇ ಇರ್ತೀರ, ನಾವೇನು ಹೇಳೋದೇನಿಲ್ಲ, ಆಲ್ರೆಡಿ ನೀವು ಇದೆಲ್ಲ ಮಾಡಿ ತಿಂದಿರ್ತೀರ. ಬಟ್ ಈ ಥರದ್ದೊಂದ್ಸಲಿ ಟ್ರೈ ಮಾಡಿ. ಆಮೇಲೆ ಸರಿ ನಾನು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಸರಿ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಎಲ್ಲ ರೆಡಿಯಾಗಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ. ಇವತ್ತಿನ ಪೂಜೆ ನೋಡಿ ಹೀಗಿತ್ತು. ಶುಕ್ರವಾರ ನಮ್ಮ ಮನೇಲಿ ಮಿಸ್ ಮಾಡಿದೆ, ಪೂಜೆ ಹಾಗೆ ಆಗುತ್ತೆ. ಸಮ್ಟೈಮ್ಸ್ ಕೆಲವೊಂದು ರೀಸನಿಂದ ಕೆಲವೊಂದು ಸಲ ಪೂಜೆ ಆಗಲ್ಲ. ನಾನು ಅಲ್ಲೇ ಮಾಡ್ಕೋತೀನಿ, ಎಲ್ಲ ಕ್ಯಾರಿ ಮಾಡಿ ಟಿಫನ್ ಎಲ್ಲ ಅಲ್ಲೇ ಆಫೀಸಲ್ಲೇ ಮಾಡ್ತೀನಿ. ಇವಾಗ ಹೊರಡಬೇಕು, ಈಗ ಬಸ್ಸಿಗೆ ಹೋಗಬೇಕು. ಇಲ್ಲ, ಈಗ ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಆಫೀಸಿಗೆ ಹೋಗಬೇಕು. ಓಕೆ ಗಾಯ್ಸ್, ನೆಕ್ಸ್ಟ್ ಇನ್ನು ಸಂಜೆ ಸಿಗ್ತೀನಿ. ನಾನು ಹಾಗೋ ಹೀಗೋ ಮಾಡಿ ಆಫೀಸ್ ತಲುಪ್ತೀರಿ. ನೋಡಿ, ನಾನು ಯಾವ ಟೈಮಿಗೆ ಬರಬೇಕಾಗಿತ್ತು, ಈಗ ಯಾವ ಟೈಮಿಗೆ ಪಂಚ್ ಮಾಡ್ತೀನಿ ಅಂತ ನೋಡಿ. ಲೇಟ್ ಆಗುತ್ತೆ, ಏನು ಮಾಡೋದು, ನಾವು ವರ್ಕಿಂಗ್ ವುಮೆನ್ಸ್ ಇರ್ತಲ್ಲ, ಇದೇ ರಾಮಾಯಣ ಅಲ್ವಾ. ಗುಡ್ ಈವ್ನಿಂಗ್ ಗಾಯ್ಸ್. ಆಮೇಲೆ ಸರಿ ವರ್ಕೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತೀನಿ, ಎಲ್ಲ ಋಷಭಾವರ್ತಿ ನದಿ ಇಲ್ಲೇ ಇದೆ ರೀ. ಆಮೇಲೆ ನೋಡಿ ಎಷ್ಟು ನೀರು ತುಂಬ್ಕೊಂಡ್ಬಿಟ್ಟಿದೆ ಅಂತ, ಫುಲ್ಲು ನೀರು, ಗಾಡಿಗಳಂತೂ ಫುಲ್ ಮುಳುಗೋಗ್ತಾನೆ ಇತ್ತು. ಆ ರೇಂಜಲ್ಲೆಲ್ಲ ಫುಲ್ಲು ತುಂಬ್ಕೊಂಡ್ಬಿಟ್ಟಿತ್ತು ನೀರು. ಸರಿ, ಹೆಂಗೋಯ್ತೀರಿ ಇದ್ರಲ್ಲಿ? ಈಚ್ಕೊಂಡು ಹೋಗು ರೋಹಿಣಿ, ಈಚ್ಕೊ ಹೋಯ್ತೀಯಾ? ಎಲ್ಲ ಮೀನುಗಳು ಅಲ್ಲ, ಮೀನುಗಳು ತಿನ್ಕೊಂಡು ಹೋಯ್ತೀಯಾ? ಮೀನು ತಿನ್ಕೊ ಹೋಯ್ತೀಯನೇ?
ಮೀನ್ ಸಿಗುತ್ತಾ ಸಣ್ಣ ಫ್ರೈ ಮಾಡೋಣ ಅಂತ. ಮೀನು ಸಿಗ್ತದೋ ಬೇರೆದೇ ಸಿಗ್ತದೆ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.